ಸ್ಟ್ರಿಂಗ್ಸ್ ಇಸ್ ಎನಿ ಡೇಟಾ ಇನ್ ಟೆಕ್ಸ್ಟ್ ಫಾರ್ಮ್ಯಾಟ್. ಸೊ ನಾವು ಈ ವಿಡಿಯೋದಲ್ಲಿ ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಬರುವ ಡೇಟಾವನ್ನು ನಮಗೆ ಬೇಕಾದ ರೀತಿಯಲ್ಲಿ ಹೇಗೆ ತಗೊಂಡು ಅದನ್ನು ಚೇಂಜಸ್ ಮಾಡ್ಬೋದು ಅಂತ ಅರ್ಥ ಮಾಡಿಕೊಳ್ಳು. ಸೊ ಇಲ್ಲಿಯ ತನಕ ನಾವು ನೋಡಿದ ಹಾಗೆ ನಿಮಗೆ ಬರುವ ಡೇಟಾ ಎಲ್ಲ ನಾವು ಯೂಸರ್ ಫಾರ್ಮಿಂದ ತಗೋತಾ ಇದ್ವಿ. ಒಂದು ವೆಬ್ಸೈಟಲ್ಲಿ ಯೂಸರ್ ಹತ್ರ ಡೇಟಾ ಎಂಟ್ರಿ ಮಾಡಿ ತಗೊಳ್ತಾ ಇದ್ವಿ. ಅದರ ರಿಯಲ್ ಟೈಮಲ್ಲಿ ಇದು ಒಂದೇ ಡೇಟಾ ಸೋರ್ಸ್ ಇರೋದಿಲ್ಲ. ನಿಮಗೆ ಈಗ ಡೇಟಾ ಸೈನ್ಸಲ್ಲಿ ವರ್ಕ್ ಮಾಡುತ್ತಿದ್ರೆ ನಿಮಗೆ ಬೇರೆ ಬೇರೆ ಕಡೆಯಿಂದ ಡೇಟಾವನ್ನು ಫೆಚ್ ಮಾಡಬೇಕಾಗ್ತದೆ. ಸೊ ಬೇರೆ ಬೇರೆ ಕಡೆ ಅಂದರೆ ಯಾವುದು? ಒಂದು, ಇಟ್ ಕುಡ್ ಬಿ ಫ್ರಮ್ ಡಿಫ್ರೆಂಟ್ ಡೇಟಾ ಬೇಸಸ್. ಸೊ ನೀವು ನಿಮ್ಮ ಪ್ರೋಗ್ರಾಮ್ ಸರ್ವರಲ್ಲಿ ರನ್ ಮಾಡ್ತಾ ಇದ್ದರೆ ನಿಮ್ಮ ಸರ್ವರ್ ಬೇರೆ ಬೇರೆ ಡೇಟಾಬೇಸ್ ಇಂದ ಈ ಡೇಟಾವನ್ನು ಫೆಚ್ ಮಾಡ್ತದೆ. ಇನ್ನೊಂದು, ಇಟ್ ಕುಡ್ ಬಿ ಫ್ರಮ್ ಎಕ್ಸೆಲ್ ಶೀಟ್ಸ್. ಈವನ್ ಎಕ್ಸೆಲ್ ಶೀಟ್ಸಲ್ಲಿ ನಿಮಗೆ ತುಂಬ ಡೇಟಾ ಇರೋದನ್ನು ನೀವು ಅದನ್ನು ಫೆಚ್ ಮಾಡಿಬಿಟ್ಟು ಅದ್ರ ಮೇಲೆ ಲಾಜಿಕ್ ಬರಿಬೇಕಾಗ್ತದೆ. ಸೊ ಹೌ ಟು ಗೆಟ್ ದಟ್ ಡೇಟಾ ಫ್ರಮ್ ದೀಸ್ ಸೋರ್ಸಸ್ ಈಸ್ ಅನ್ ಅಡ್ವಾನ್ಸ್ಡ್ ಕಾನ್ಸೆಪ್ಟ್. ನೀವು ಮುಂದೆ ನಾನು ನಿಮಗೆ ಅದನ್ನು ಕಲಿಸ್ತೇನೆ. ಆದರೆ ಈಗ ಆ್ಯಸ್ ಅ ಬಿಗಿನರ್ ನಮ್ಮ ಅಸಂಪ್ಷನ್ ಏನಾಗ್ತದೆ ಅಂದರೆ ಈ ಡೇಟಾ ಎಲ್ಲ ನಮಗೆ ಆಲ್ರೆಡಿ ಬಂದಿದೆ. ಓಕೆ, ಮತ್ತು ಇದನ್ನು ನಾವು ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡಿಕೊಂಡು ಮತ್ತು ಆ್ಯಂಡ್ ಒನ್ಸ್ ವಿ ಗೆಟ್ ದಟ್ ಡೇಟಾ ನಾವು ಅದರ ಮೇಲೆ ಹೇಗೆ ಚೇಂಜಸ್ ಮಾಡ್ಬೋದು, ಹೇಗೆ ಆಟ ಆಡ್ಬೋದು ಅಂತ, ದಟ್ ಇಸ್ ದ ಅಸಂಪ್ಷನ್. ಸೊ ನಾವು ವಿಲ್ ಅಸ್ಯೂಮ್ ದಟ್ ದರ್ ಇಸ್ ಒನ್ ಡೇಟಾ, ಮೇ ಬಿ ಸಮ್ ನೇಮ್ ಹ್ಯಾಸ್ ಕಮ್ ಆ್ಯಂಡ್ ದಟ್ ಈಸ್ ಅ ಟೆಕ್ಸ್ಟ್ ಫಾರ್ಮ್ಯಾಟ್. ಅಂದರೆ ನೇಮ್ ಅಥವಾ ಇಮೇಲ್ ಐ ಡಿ ನಾವು ಹೇಳಿದ್ನಲ್ಲ, ಸೊ ದಟ್ ಈಸ್ ದೇರ್. ಅದರ ಮೇಲೆ ವಿ ವಿಲ್ ಸ್ಟಾರ್ಟ್ ಪ್ಲೇಯಿಂಗ್ ಅರೌಂಡ್ ಆ್ಯಂಡ್ ಸಿ ಹೇಗೆ ನಾವು ಪೈಥನ್ನಲ್ಲಿ ಪ್ರೋಗ್ರಾಮ್ ಬರಿಬೋದು ಅಂತ. ಓಕೆ, ಸೊ ಆ್ಯಸ್ ಅ ಫಸ್ಟ್ ಸ್ಟೆಪ್ ನಾವೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಬರೆಯುವ. ಓಕೆ, ಸೊ ನಾನು ಪೈಚಾರ್ಮ್ ಐ ಡಿಗೆ ಹೋಗ್ತೇನೆ, ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಬರೀತೇನೆ. ಪ್ರಿಂಟಲ್ಲಿ ನಾವು ಏನು ಹಾಕ್ತೇವೆ ನಾರ್ಮಲಿ? ಸ್ಟ್ರಿಂಗ್. ಸೊ ಸ್ಟ್ರಿಂಗನ್ನು ಹೇಗೆ ರೆಪ್ರೆಸೆಂಟ್ ಮಾಡೋದು? ಕೊಟೇಶನ್ಸ್ ಸೇ ಐ ವಿಲ್ ರೈಟ್ ಮೈಕ್ರೋ ಡಿಗ್ರಿ. ಓಕೆ, ಸೊ ದಿಸ್ ಈಸ್ ಅ ಸ್ಟ್ರಿಂಗ್ ಇನ್ ಡಬಲ್ ಕೋಟ್ಸ್. ನೀವು ಇದನ್ನು ಇನ್ನೊಂದು ರೀತಿಯಲ್ಲೂ ಬರೀಬೋದು. ಫಸ್ಟ್ ನಾನು ಇದನ್ನು ರನ್ ಮಾಡ್ತೇನೆ. Okay, if you see, comes as micro degree. Okay, this is a string you are printing. Print in single quotes. Okay, micro degree. But both of them come the same. ಎರಡು ಹಾಗೆ ಬರ್ತದೆ. ಸೊ ನಾನು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಟೈಪ್ ಹೇಳಿಕೊಡ್ತೇನೆ. ಸೊ ಎಸ್ಕೇಪ್ ಕ್ಯಾರೆಕ್ಟರ್ಸ್ ಅಂತ, ಎಸ್ಕೇಪ್ ಸೀಕ್ವೆನ್ಸ್ ಅಂದರೆ ನೀವೊಂದು ಬ್ಯಾಕ್ವರ್ಡ್ ಸ್ಲ್ಯಾಶ್ ಹಾಕಿ ಎನ್, ಈಗ ನೀವು ನ್ಯೂ ಲೈನ್ ಬೇಕಿದ್ರೆ ಬ್ಯಾಕ್ವರ್ಡ್ ಸ್ಲ್ಯಾಶ್ ಹಾಕಿ ಎನ್ ಅಂತ ಹಾಕಿದರೆ ಇಟ್ಸ್ ಸ್ಪೆಷಲ್ ಕ್ಯಾರೆಕ್ಟರ್. ನೀವು ಬ್ಯಾಕ್ವರ್ಡ್ ಸ್ಲ್ಯಾಶ್ ಹಾಕಿ ಏನಾದರೂ ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿದರೂ ನಿಮಗೆ ಹೀಗೆ ಬರಿಬೇಕಾಗ್ತದೆ ಸ್ಟ್ರಿಂಗ್ ಒಳಗೆ. ಸೊ ಇದನ್ನು ನಾನು ರನ್ ಮಾಡ್ತೇನೆ. ಇಫ್ ಯು ಸಿ, ನ್ಯೂ ಲೈನಲ್ಲಿ ಪ್ರಿಂಟ್ ಆಗ್ತಾ ಇದೆ. ಸೊ ದಿಸ್ ಇಸ್ ಫಾರ್ ನ್ಯೂ ಲೈನ್. ಹಾಗೆಯೇ ಸುಮಾರು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇದೆ. ಸೊ ದೀಸ್ ಆರ್ ಆಲ್ ದ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಅಂದರೆ ನೀವು ಸ್ಟ್ರಿಂಗ್ಸ್ ಮಿಡ್ಲಲ್ಲಿ ಸಿಂಗಲ್ ಕೋಟ್ಸ್ ಹಾಕೋದಿದ್ರು ಒಂದು ಬ್ಯಾಕ್ ಸ್ಲ್ಯಾಶ್ ಹಾಕಬೇಕಾಗ್ತದೆ. ಹೀಗೆ ಮಲ್ಟಿಪಲ್ ಇದೆ. ಮೇ ಬಿ ನಾವು ಇನ್ನೊಂದು ಟ್ರೈ ಮಾಡುವ, ಟ್ಯಾಬ್ ಹಾಕಿಬಿಟ್ಟು. ಓಕೆ, ಸೊ ಇಫ್ ಐ ಪುಟ್ ಅ ಟಿ, ಇಟ್ಸ್ ಅ ಸ್ಪೆಷಲ್ ಕ್ಯಾರೆಕ್ಟರ್. ಇಫ್ ಯು ಸಿ, ನಿಮ್ಮ ಐ ಡಿನೇ ಹೇಳಿಬಿಡ್ತದೆ ದಿಸ್ ಇಸ್ ನಾಟ್ ಅ ನಾರ್ಮಲ್ ಸ್ಟ್ರಿಂಗ್ ಅಂತ ಇನ್ ಬಿಟ್ವೀನ್. ಓಕೆ, ಸೊ ಇದನ್ನು ರನ್ ಮಾಡ್ತೇನೆ. ಇಲ್ಲಿ ನೋಡಿದರೆ ದರ್ ಇಸ್ ಅ ಸ್ಪೇಸ್, ದಿಸ್ ಇಸ್ ಅ ಟ್ಯಾಬ್ ಸ್ಪೇಸ್. ಸೊ ಇವನ್ ಇಫ್ ಐ ವಾಂಟ್ ಅ ಸಿಂಗಲ್, ಇದು ನಾನು ಇಲ್ಲಿ ಮಿಡ್ಲಲ್ಲಿ ಒಂದು ಸಿಂಗಲ್ ಕೋಟ್ ಹಾಕಿದರೆ ಇಟ್ ವಿಲ್ ಶೋ ಮಿ ಎನ್ ಎರರ್. ಯಾಕಂದರೆ ಪೈಥನ್ ಥಿಂಕ್ಸ್ ಇಲ್ಲಿಗೆ ನಿಮ್ಮ ಸ್ಟ್ರಿಂಗ್ ಎಂಡ್ ಆಗ್ತಿದೆ, ದಿಸ್ ಈಸ್ ಅನ್ ಎರರ್ ಅಂತ. ಸೊ ಅದಕ್ಕಾಗಿ ನಾವು ಇದನ್ನು ಒಂದು ಬ್ಯಾಕ್ ಸ್ಲ್ಯಾಶ್ ಹಾಕಿ ಯೂಸ್ ಮಾಡಬೇಕಾಗ್ತದೆ. ಸೊ ಇದನ್ನು ರನ್ ಮಾಡ್ತೇನೆ. ಇಫ್ ಯು ಸಿ, ಬ್ಯಾಕ್ ಸ್ಲ್ಯಾಶ್ ಹಾಕಿದರೆ ಇಟ್ ವಿಲ್ ಟೇಕ್ ದ್ಯಾಟ್ ಆಸ್ ಅ ರೆಗ್ಯುಲರ್ ವ್ಯಾಲ್ಯೂ. ಸೊ ದ್ಯಾಟ್ ಈಸ್ ಅಬೌಟ್ ಎಸ್ಕೇಪ್ ಸೀಕ್ವೆನ್ಸ್ ಆರ್ ದ ಬ್ಯಾಕ್ ಸ್ಲ್ಯಾಶ್. ಸೊ ನೆಕ್ಸ್ಟ್ ಸ್ಟೆಪ್ ನಾವೇನು ಮಾಡುವ ಅಂದರೆ, ಇನ್ಸ್ಟೆಡ್ ಆಫ್ ಡೈರೆಕ್ಟ್ಲಿ ಯೂಸಿಂಗ್ ಇಟ್ ಇನ್ ಪ್ರಿಂಟ್ ಸ್ಟೇಟ್ಮೆಂಟ್ಸ್, ನಾವೊಂದು ವೇರಿಯೇಬಲ್ಗೆ ಹಾಕುವ. ಓಕೆ, ಸೊ ನಾನು ಮೈಕ್ರೋ ಡಿಗ್ರಿನ ಒಂದು ವೇರಿಯೇಬಲ್ ಆಗಿ ಡಿಫೈನ್ ಮಾಡ್ತೇನೆ. ಓಕೆ, ಫಸ್ಟ್ ನಾನು ಮೈಕ್ರೋ ಡಿಗ್ರಿ ಇಸ್ ಅ ಸ್ಟ್ರಿಂಗ್ ಆ್ಯಂಡ್ ಐ ವಿಲ್ ಅಸೈನ್ ಇಟ್ ಟು ಅ ವೇರಿಯೇಬಲ್ ಕಾಲ್ಡ್ ವೆಬ್ಸೈಟ್. ಓಕೆ, ಸೊ ಇದನ್ನು ನಾನು ಆಮೇಲೆ ಪ್ರಿಂಟ್ ಮಾಡ್ತೇನೆ. ಸೊ ದಿಸ್ ವಿ ಹ್ಯಾವ್ ಅಸೈನ್ಡ್ ಇಟ್ ಟು ಅ ವೇರಿಯೇಬಲ್ ಆ್ಯಂಡ್ ಈಗ ನಾನು ಪ್ರಿಂಟ್ ಮಾಡ್ತೇನೆ. ಸೊ ಅಲ್ಲಿ ರನ್ ಮಾಡ್ತೇನೆ. ಈಗ ಯು ಸಿ ಹೀಗೆ ಬರ್ತದೆ. ಸೊ ಯು ಆರ್ ಅಸೈನಿಂಗ್ ಅ ಸ್ಟ್ರಿಂಗ್ ಟು ಅ ವೇರಿಯೇಬಲ್ ಆ್ಯಂಡ್ ದೆನ್ ಪ್ರಿಂಟಿಂಗ್, ಅದನ್ನು ಪ್ರಿಂಟ್ ಮಾಡ್ತಾ ಇದ್ದೀವಿ. ಗುಡ್ ಅಲ್ಲ? ಸೊ ನೆಕ್ಸ್ಟ್
ನೆಕ್ಸ್ಟ್ ಸ್ಟೆಪ್ ಏನು ಮಾಡುವ ಅಂದರೆ, ನಾವು ಇನ್ನೊಂದು ಕಾನ್ಸೆಪ್ಟ್ ಏನಂದರೆ ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಅಂತ. ಸೊ ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಅಂದರೆ ಏನು ಅಂದರೆ, ಎರಡು ಡಿಫ್ರೆಂಟ್ ಸ್ಟ್ರಿಂಗ್ಸ್ ಇದ್ದರೆ ಅದನ್ನು ಹೇಗೆ ಜಾಯಿನ್ ಮಾಡೋದು ಅಂತ. ಸೊ ಸೇ ಒಂದು ಫುಲ್ ನೇಮ್, ಒಂದು ಫಸ್ಟ್ ನೇಮ್ ಇದೆ ಮೈಕ್ರೋ, ಇನ್ನೊಂದು ಸೆಕೆಂಡ್ ನೇಮ್ ಇದೆ, ಅದನ್ನು ಬೇಕಿದ್ರೆ ನಾನು ಡಿಗ್ರಿ ಅಂತ ಹಾಕ್ತೇನೆ. ಸೊ ಇದನ್ನು ಹೇಗೆ ಜಾಯಿನ್ ಮಾಡೋದು ಅಂತ ನೋಡುವ. ನಾನು ಡೈರೆಕ್ಟ್ ಪ್ರಿಂಟಲ್ಲೇ ಯೂಸ್ ಮಾಡ್ತೇನೆ. ಫಸ್ಟ್ ನೇಮ್, ಸೊ ಪ್ಲಸ್ ಆಪರೇಟರ್ ಯೂಸ್ ಮಾಡಿದರೆ ಫಸ್ಟ್ ನೇಮ್ ಪ್ಲಸ್ ಸೆಕೆಂಡ್ ನೇಮ್ ಕೊಟ್ಟಾಗ ಮೈಕ್ರೋ ಡಿಗ್ರಿ ಅಂತ ಬರ್ತದೆ. ಓಕೆ, ಸೊ ನಾನು ಬೇಕಿದ್ರೆ ಟು ಸಿ ದ ಡಿಫರೆನ್ಸ್ 1 ಅಂತ ಹಾಕಿದರೆ ಮೈಕ್ರೋ 1 ಡಿಗ್ರಿ ಅಂತ ಬರ್ತದೆ. ಸೊ ದಟ್ ಈಸ್ ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್.